ಕಾಂಗ್ರೆಸ್ನ ಕೆಲವು ಸ್ನೇಹಿತರು, ನಾಯಕರು, ಸಚಿವರುಗಳು ಆಪರೇಷನ್ ಸಿಂಧೂರ ಅದಕ್ಕೆ ಸಂಬಂಧಪಟ್ಟಂತೆ ಅಪಸ್ವರದ ಮಾತಾಡ್ತಿದ್ದಾರೆ. ಕೆಲವರು ಒಂದು ಹೆಜ್ಜೆ ಮುಂದೋಗಿ ಹೇಳಿದ್ದಾರೆ, ಭಯೋತ್ಪಾದನೆಯನ್ನು ಬೇರು ಸಹಿತ ಕಿತ್ತಾಕಬೇಕು, ಯಾಕೆ ಯುದ್ಧ ನಿಲ್ಲಿಸಿದ್ರಿ ಅನ್ನುವ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಬರೀ ಒಂದು ಯಾಕೋ 4 ವಿಮಾನ ಹಾರೋಗಿ ಅದು ಹಿಂಗೆ ಹಂಗೆ ಅಂಥೇಳಿ ಹೇಳಿದ್ರೆ ಸಾಕ ಅನ್ನುವ ಮಾತನ್ನು ಆಡಿದ್ದಾರೆ. ಇವರೆಲ್ಲರ ಹೇಳಿಕೆಯನ್ನು ಗಮನಿಸಿದರೆ ಅದು ಪ್ರಿಯಾಂಕಾ ಖರ್ಗೆ ಅವ್ರ ಹೇಳಿಕೆ ಇರ್ಬೋದು, ಸಂತೋಷ್ ಲಾಡ್ ಅವ್ರ ಹೇಳಿಕೆ ಇರ್ಬೋದು, ಕೃಷ್ಣ ಬೈರೇಗೌಡರ ಹೇಳಿಕೆ ಇರ್ಬೋದು, ಕೋಲಾರದ ಶಾಸಕ ಕೊತ್ತೂರು ಮಂಜುನಾಥ್ ಅವ್ರ ಹೇಳಿಕೆ ಇರ್ಬೋದು, ಆಪರೇಷನ್ ಸಿಂಧೂರದ ಬಗ್ಗೆ ಅಪಪ್ರಚಾರ ಮಾಡುವ ಟಾಸ್ಕನ್ನೇ ಇವರಿಗೆ ಕೊಟ್ಟಂತೆ ಕಾಣುತ್ತೆ. ಮತ್ತು ಇವರ ನಾಯಕರುಗಳಲ್ಲೇ ದ್ವಂದ್ವ ಕಾಣ್ತಾ ಇದೆ. ಒಂದು ಕಡೆ ಶಶಿ ತರೂರ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾರತ ಸರ್ಕಾರದ ಜೊತೆಗೆ ನಾವಿದ್ದೇವೆ, ಇದು ಸಂದರ್ಭಯೋಚಿತವಾಗಿರ್ತಕ್ಕಂಥ ಕ್ರಮ ಅಂತ ಶ್ಲಾಘನೆಯ ಮಾತಾಡಿದರೆ, ಇಡೀ ದೇಶ ಯುದ್ಧ ಬೇಕು ಅಂತಿದ್ದಾಗ ನಮ್ಮ ಸಿದ್ದರಾಮಯ್ಯನವರು ಯುದ್ಧ ಬೇಡ ಅನ್ನೋ ಸಂದೇಶವನ್ನು ಕೊಟ್ಟು ಸಾರ್ವಜನಿಕರ ಟೀಕೆಗೆ ಒಳಗಾದ ನಂತರ ಆಪರೇಷನ್ ಸಿಂಧೂರದ ಕ್ರೆಡಿಟ್ ಪೂರ್ತ ಸೈನ್ಯಕ್ಕೆ ಅಂತ ದೊಡ್ಡ ಹಣೆ ಮೇಲೆ ಕುಂಕುಮ ಹಚ್ಕೊಂಡು ಈಗ ನನ್ನ ಹಣೆಯಲ್ಲಿ ಕುಂಕುಮ ದಿನ ಇರುತ್ತೆ, ನಾನು ಕುಂಕುಮ ಇಡದೇ ಇದ್ದರೆ ಇದೇನಿದು ಹಾಗೆ ಬಂದಿದೆಯಾ ಅಂತ ಕೇಳ್ತಾರೆ. ಆದರೆ ಸಿದ್ದರಾಮಯ್ಯನವ್ರದ್ದು ಹಂಗಲ್ಲ, ನನಗೆ ಕುಂಕುಮ ಕಂಡ್ರೆ ಹೆದರಿಕೆ ಆಗುತ್ತೆ ಅಂತ ಹೇಳಿಕೆ ಕೊಟ್ಟವರು ಅವರು. ಹಂಗೆ ಹೇಳಿಕೆ ಕೊಟ್ಟವರು ಎಷ್ಟು ಅಂದರೆ ದೊಡ್ಡ ಅಗಲದ ಕುಂಕುಮ ಇಟ್ಕೊಂಡು ಬಂದಿದ್ದರು. ಹಾಗೆ ಇಟ್ಕೊಂಡು ಬಂದು ಆಪರೇಷನ್ ಸಿಂಧೂರವನ್ನು ಪ್ರಶಂಸೆ ಮಾಡಿದ್ರು ಮತ್ತು ಇಡೀ ಕ್ರೆಡಿಟ್ ಸೈನ್ಯಕ್ಕೆ ಅಂತ ಹೇಳಿದರು. ನಾವು ಯಾರೂ ಅದನ್ನು ಅಲ್ಲಗಳಿರಲಿಲ್ಲ, ಎಲ್ಲ ಇಡೀ ಕ್ರೆಡಿಟ್ ಸೈನ್ಯಕ್ಕೆ ಹೋಗಬೇಕು ಅಂತ ನಾವು ಹೇಳಿದ್ವಿ. ಆದರೆ ಈಗ ಅಪಪ್ರಚಾರ ಯಾಕೆ ಮಾಡ್ತಾ ಇದ್ದಾರೆ? ಇದ್ರ ಉದ್ದೇಶ ಏನು? ನಿಮ್ಮ ಅಪನಂಬಿಕೆ, ನಿಮ್ಮ ಅಪಪ್ರಚಾರ ಸೈನ್ಯದ ಬಗ್ಗೆನೋ ಅಥವಾ ರಾಜಕೀಯ ನೇತೃತ್ವದ ಬಗ್ಗೆನೋ? ನಮ್ಮ ಪ್ರಧಾನಮಂತ್ರಿಗಳು ಸೈನ್ಯಕ್ಕೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಸ್ಟ್ರಾಟಜಿಕ್ಕಾಗಿ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅದನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ರಾಜತಾಂತ್ರಿಕ ಕ್ರಮವಾಗಿ ಪಾಕಿಸ್ತಾನದ ಜೊತೆಗಿನ ಎಲ್ಲ ಸಂಬಂಧವನ್ನು ಕಡಿತಗೊಳಿಸಿಕೊಂಡು ಸಿಂಧೂ ಜಲ ಒಪ್ಪಂದವನ್ನು ರದ್ದುಪಡಿಸಿದ್ದಾರೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನ ಒಂದು ಭಯೋತ್ಪಾದಕ ರಾಷ್ಟ್ರ ಅನ್ನೋದನ್ನು ನಿರೂಪಿಸಿ ಅವರಿಗೆ ಹೆಚ್ಚಿನ ಪ್ರಮಾಣದ ಬೆಂಬಲ ವ್ಯಕ್ತ ಆಗದಂತೆಯೂ ಕೂಡ ನೋಡಿಕೊಂಡಿದ್ದಾರೆ. ಭಯೋತ್ಪಾದಕ ದಾಳಿ ನಡೆದ ನಂತರ ಬರೀ ಹೇಳಿಕೆ ಕೊಟ್ಟು ಸುಮ್ಮನಾಗಿಲ್ಲ. 9 ಭಯೋತ್ಪಾದಕ ನೆಲೆಗಳನ್ನು ಧ್ವಂಸ ಮಾಡಿ ನೂರಾರು ಜನ ಭಯೋತ್ಪಾದಕರನ್ನು ಜನ್ನತ್ತಿಗೆ ಕಳಿಸೋ ಕೆಲಸ ಮಾಡಿದ್ದಾರೆ. ಅವ್ರು ನಂಬುವ ಜನ್ನತ್ತಿಗೆ. ಅವ್ರಿಗೆ ಜನ್ನತ್ ಸಿಗಲ್ಲ, ಅವ್ರಿಗೆ ನರಕನೇ ಸಿಗೋದು. ಅಷ್ಟು ಮಾತ್ರ ಅಲ್ಲ, 14ಕ್ಕೂ ಹೆಚ್ಚು ವಾಯುನೆಲೆಯನ್ನು ಧ್ವಂಸ ಮಾಡುವ ಕೆಲಸ ನಮ್ಮ ಸೈನ್ಯ ಮಾಡಿದೆ. ಇದೆಲ್ಲ ಸಂಪೂರ್ಣ ಸ್ವತಂತ್ರ ಕೊಟ್ಟ ನಂತರ ಆಗಿರುವಂಥದ್ದು. ನಿನ್ನೆ ಕೋಲಾರ ಶಾಸಕರ ಹೇಳಿಕೆ 26 ಜನರ ಸಾವಿಗೆ
ಅವರ ಮಾಂಗಲ್ಯ ಕಿತ್ಕೊಂಡಿದ್ದಕ್ಕೆ ಇಷ್ಟೇನ ಪರಿಹಾರ? ಭಯೋತ್ಪಾದನೆ ಬೇರು ಸಹಿತ ಹೋಗಬೇಕು, ಬೇರು ಸಹಿತ ಹೋಗಲೇಬೇಕು. ಆದರೆ ನಾನು ಕಾಂಗ್ರೆಸ್ಸಿಗರಿಗೆ ಒಂದು ಪ್ರಶ್ನೆ ಕೇಳಕ್ಕೆ ಬಯಸ್ತೇನೆ. 2005ರಲ್ಲಿ ದೆಹಲಿ ಸರಣಿ ಸ್ಫೋಟ ಆಗಿ 70 ಜನ ಸತ್ತರು. ಏನು ರಿಯಾಕ್ಟ್ ಮಾಡಿದ್ರಿ? ಯಾವ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರಿ? 2006 ವಾರಣಾಸಿನಲ್ಲಿ ಬಾಂಬ್ ಸ್ಫೋಟ ಆಗಿ 28 ಜನರ ಸಾವು. ಪ್ರತಿಕ್ರಿಯೆ ಏನು? 2006ರಲ್ಲಿ ಮುಂಬೈ ರೈಲ್ ಸ್ಫೋಟ, ರೈಲುಗಳಲ್ಲಿ ಸರಣಿ ಸ್ಫೋಟ, 209 ಜನ ಸತ್ತರು. 209 ಜನ. ಯಾವ ಯುದ್ಧ ಮಾಡಿದ್ರಿ? 2006 ಮಲೆಗಾಂವ್ ಬಾಂಬ್ ಸ್ಫೋಟ, 40 ಜನ ಸಾವು. ಏನು ಆಕ್ಷನ್ನು? 2007 ಸಂಜೋತಾ ಎಕ್ಸ್ಪ್ರೆಸ್ ಸ್ಫೋಟ, 70 ಜನ ಸಾವು. 2008 ಜೈಪುರ ಬಾಂಬ್ ಸ್ಫೋಟ, 71 ಜನರ ಸಾವು. 2008 ಅಹಮದಾಬಾದ್ ಬಾಂಬ್ ಸ್ಫೋಟ, 56 ಜನರ ಸಾವು. 2008 ದೆಹಲಿ ಬಾಂಬ್ ಸ್ಫೋಟ, 36 ಜನರ ಸಾವು. 2008 ಮುಂಬೈ ಮೇಲೆ ಉಗ್ರರ ದಾಳಿ, 171 ಸಾವು. 2010 ಪುಣೆ ಬಾಂಬ್ ಸ್ಫೋಟ, 17 ಸಾವು. 2011 ಮುಂಬೈ ಸ್ಫೋಟ, 26 ಸಾವು. 2011 ದೆಹಲಿ ಸ್ಫೋಟ, 15 ಸಾವು. 2013 ಹೈದರಾಬಾದ್ ಸ್ಫೋಟ, 18 ಸಾವು. ಹೇಳಿ, ನೀವು ಸೈನ್ಯಕ್ಕೆ ಸ್ವತಂತ್ರ ಕೊಟ್ಟಿದ್ರಾ? ಒಂದು ಖಂಡನ ಹೇಳಿಕೆ ಬಿಟ್ಟು ಬೇರೆ ಏನು ಮಾಡಿದ್ರಿ? ನೀವು ಏನು ಆಕ್ಷನ್ ಮಾಡಿದ್ರಿ? ಆಗೆಲ್ಲ ಭಯೋತ್ಪಾದಕನನ್ನು ಯಮಪುರಿಗಟ್ಟಬೇಕು ಅಂತ ನಿಮಗೆ ಅನ್ನಿಸ್ಲಿಲ್ಲ. ಭಯೋತ್ಪಾದನೆಯನ್ನು ಬೇರೆ ಸಹಿತ ಕಿತ್ತಾಕಬೇಕು ಅಂತ ನಿಮಗೆ ಅನ್ನಿಸ್ಲಿಲ್ಲ. ಈಗ ನಿಮಗೆ ಅನ್ನಿಸ್ತಾ ಇರೋದು ಪ್ರಾಮಾಣಿಕವಾಗಿರೋದಾ? ಪ್ರಾಮಾಣಿಕವಾಗಿ ಆಗಿರೋದಾದರೆ ಭಯೋತ್ಪಾದಕರನ್ನು ಹೊಡೆಯೋದ್ರ ಜೊತೆಗೆ ಭಯೋತ್ಪಾದನೆಯ DNA ಕೂಡ ಗುರುತಿಸಬೇಕು. ಭಯೋತ್ಪಾದನೆಯ DNA ಎಲ್ಲಿದೆ ಅದನ್ನು ಬೇರೆ ಸಹಿತ ಕಿತ್ತು ಹಾಕಬೇಕು. ಅದನ್ನು ಕಿತ್ತು ಹಾಕದೇ ಇದ್ದರೆ ರಕ್ತ ಬೀಜಾಸುರನ ಸಂತತಿಯಂತೆ ಭಯೋತ್ಪಾದಕರು ಆ DNA ಮೂಲಕ ಹುಟ್ಟುತ್ತಾರೆ. ಕಾಂಗ್ರೆಸ್ನ ಕೆಲವು ಸ್ನೇಹಿತರು, ನಾಯಕರು, ಸಚಿವರುಗಳು ಆಪರೇಷನ್ ಸಿಂಧೂರ ಅದಕ್ಕೆ ಸಂಬಂಧಪಟ್ಟಂತೆ ಅಪಸ್ವರದ ಮಾತಾಡ್ತಿದ್ದಾರೆ. ಕೆಲವರು ಒಂದು ಹೆಜ್ಜೆ ಮುಂದೋಗಿ ಹೇಳಿದ್ದಾರೆ, ಭಯೋತ್ಪಾದನೆಯನ್ನು ಬೇರೆ ಸಹಿತ ಕಿತ್ತಾಕಬೇಕು, ಯಾಕೆ ಯುದ್ಧ ನಿಲ್ಲಿಸಿದ್ರಿ ಅನ್ನುವ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಬರೀ ಒಂದು ಯಾಕೋ 4 ವಿಮಾನ ಹಾರೋಗಿ ಅದು ಹಂಗೆ ಅಂಥೇಳಿ ಹೇಳಿದ್ರೆ ಸಾಕ ಅನ್ನುವ ಮಾತನ್ನು ಆಡಿದ್ದಾರೆ. ಇವರೆಲ್ಲರ ಹೇಳಿಕೆಯನ್ನು ಗಮನಿಸಿದರೆ ಅದು ಪ್ರಿಯಾಂಕಾ ಖರ್ಗೆ ಅವ್ರ ಹೇಳಿಕೆ ಇರ್ಬೋದು, ಸಂತೋಷ್ ಲಾಡ್ ಅವ್ರ ಹೇಳಿಕೆ ಇರ್ಬೋದು, ಕೃಷ್ಣ ಬೈರೇಗೌಡರ ಹೇಳಿಕೆ ಇರ್ಬೋದು, ಕೋಲಾರದ ಶಾಸಕ ಕೊತ್ತೂರು ಮಂಜುನಾಥ್ ಅವರ ಹೇಳಿಕೆ ಇರ್ಬೋದು, ಆಪರೇಷನ್ ಸಿಂಧೂರದ ಬಗ್ಗೆ ಅಪಪ್ರಚಾರ ಮಾಡುವ ಟಾಸ್ಕನ್ನೇ ಇವರಿಗೆ ಕೊಟ್ಟಂತೆ ಕಾಣುತ್ತೆ. ಮತ್ತು ಇವರ ನಾಯಕರುಗಳಲ್ಲೇ ದ್ವಂದ್ವ ಕಾಣ್ತಾ ಇದೆ. ಒಂದು ಕಡೆ ಶಶಿ ತರೂರ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾರತ ಸರ್ಕಾರದ ಜೊತೆಗೆ ನಾವಿದ್ದೇವೆ, ಇದು ಸಂದರ್ಭಯೋಚಿತವಾಗಿರ್ತಕ್ಕಂಥ ಕ್ರಮ ಅಂತ ಶ್ಲಾಘನೆಯ ಮಾತಾಡಿದರೆ, ಇಡೀ ದೇಶ ಯುದ್ಧ ಬೇಕು ಅಂತಿದ್ದಾಗ ನಮ್ಮ ಸಿದ್ದರಾಮಯ್ಯನವರು ಯುದ್ಧ ಬೇಡ ಅನ್ನೋ ಸಂದೇಶವನ್ನು ಕೊಟ್ಟು ಸಾರ್ವಜನಿಕರ ಟೀಕೆಗೆ ಒಳಗಾದ ನಂತರ ಆಪರೇಷನ್ ಸಿಂಧೂರದ ಕ್ರೆಡಿಟ್ ಪೂರ್ತ ಸೈನ್ಯಕ್ಕೆ ಅಂತ ದೊಡ್ಡ ಹಣೆ ಮೇಲೆ ಕುಂಕುಮ ಹಚ್ಕೊಂಡು ಈಗ ನನ್ನ ಹಣೆಯಲ್ಲಿ ಕುಂಕುಮ ದಿನ ಇರುತ್ತೆ, ನಾನು ಕುಂಕುಮ ಇಡದೇ ಇದ್ದರೆ ಇದೇನಿದು
ಹಾಗೆ ಬಂದಿದೆಯಾ ಅಂತ ಕೇಳ್ತಾರೆ. ಆದರೆ ಸಿದ್ದರಾಮಯ್ಯನವ್ರದ್ದು ಹಂಗಲ್ಲ, ನನಗೆ ಕುಂಕುಮ ಕಂಡ್ರೆ ಹೆದರಿಕೆ ಆಗುತ್ತೆ ಅಂತ ಹೇಳಿಕೆ ಕೊಟ್ಟವರು ಅವರು. ಹಂಗೆ ಹೇಳಿಕೆ ಕೊಟ್ಟವರು ಎಷ್ಟು ಅಂದರೆ ದೊಡ್ಡ ಅಗಲದ ಕುಂಕುಮ ಇಟ್ಕೊಂಡು ಬಂದಿದ್ರು. ಹಾಗೆ ಇಟ್ಕೊಂಡು ಬಂದು ಆಪರೇಷನ್ ಸಿಂಧೂರವನ್ನು ಪ್ರಶಂಸೆ ಮಾಡಿದ್ರು ಮತ್ತು ಇಡೀ ಕ್ರೆಡಿಟ್ ಸೈನ್ಯಕ್ಕೆ ಅಂತ ಹೇಳಿದರು. ನಾವು ಯಾರೂ ಅದನ್ನು ಅಲ್ಲಗಳಿಲಿಲ್ಲ, ಎಲ್ಲ ಇಡೀ ಕ್ರೆಡಿಟ್ ಸೈನ್ಯಕ್ಕೆ ಹೋಗಬೇಕು ಅಂತ ನಾವು ಹೇಳಿದ್ವಿ. ಆದರೆ ಈಗ ಅಪಪ್ರಚಾರ ಯಾಕೆ ಮಾಡ್ತಾ ಇದ್ದಾರೆ? ಇದ್ರ ಉದ್ದೇಶ ಏನು? ನಿಮ್ಮ ಅಪನಂಬಿಕೆ, ನಿಮ್ಮ ಅಪಪ್ರಚಾರ ಸೈನ್ಯದ ಬಗ್ಗೆನೋ ಅಥವಾ ರಾಜಕೀಯ ನೇತೃತ್ವದ ಬಗ್ಗೆನಾ? ನಮ್ಮ ಪ್ರಧಾನಮಂತ್ರಿಗಳು ಸೈನ್ಯಕ್ಕೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಸ್ಟ್ರಾಟಜಿಕ್ಕಾಗಿ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅದನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ರಾಜತಾಂತ್ರಿಕ ಕ್ರಮವಾಗಿ ಪಾಕಿಸ್ತಾನದ ಜೊತೆಗಿನ ಎಲ್ಲ ಸಂಬಂಧವನ್ನು ಕಡಿತಗೊಳಿಸಿಕೊಂಡು ಸಿಂಧೂ ಜಲ ಒಪ್ಪಂದವನ್ನು ರದ್ದುಪಡಿಸಿದ್ದಾರೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನ ಒಂದು ಭಯೋತ್ಪಾದಕ ರಾಷ್ಟ್ರ ಅನ್ನೋದನ್ನು ನಿರೂಪಿಸಿ ಅವರಿಗೆ ಹೆಚ್ಚಿನ ಪ್ರಮಾಣದ ಬೆಂಬಲ ವ್ಯಕ್ತ ಆಗದಂತೆಯೂ ಕೂಡ ನೋಡಿಕೊಂಡಿದ್ದಾರೆ. ಭಯೋತ್ಪಾದಕ ದಾಳಿ ನಡೆದ ನಂತರ ಬರೀ ಹೇಳಿಕೆ ಕೊಟ್ಟು ಸುಮ್ಮನಾಗಿಲ್ಲ. 9 ಭಯೋತ್ಪಾದಕ ನೆಲೆಗಳನ್ನು ಧ್ವಂಸ ಮಾಡಿ ನೂರಾರು ಜನ ಭಯೋತ್ಪಾದಕರನ್ನು ಜನ್ನತ್ತಿಗೆ ಕಳಿಸೋ ಕೆಲಸ ಮಾಡಿದ್ದಾರೆ. ಅವ್ರು ನಂಬುವ ಜನ್ನತ್ತಿಗೆ. ಅವ್ರಿಗೆ ಜನ್ನತ್ ಸಿಗಲ್ಲ, ಅವ್ರಿಗೆ ನರಕನೇ ಸಿಗೋದು. ಅಷ್ಟು ಮಾತ್ರ ಅಲ್ಲ, 14ಕ್ಕೂ ಹೆಚ್ಚು ವಾಯುನೆಲೆಯನ್ನು ಧ್ವಂಸ ಮಾಡುವ ಕೆಲಸ ನಮ್ಮ ಸೈನ್ಯ ಮಾಡಿದೆ. ಇದೆಲ್ಲ ಸಂಪೂರ್ಣ ಸ್ವತಂತ್ರ ಕೊಟ್ಟ ನಂತರ ಆಗಿರುವಂಥದ್ದು. ನಿನ್ನೆ ಕೋಲಾರ ಶಾಸಕರು ಹೇಳಿಕೆ, 26 ಜನರ ಸಾವಿಗೆ ಅವರ ಮಾಂಗಲ್ಯ ಕಿತ್ಕೊಂಡಿದ್ದಕ್ಕೆ ಇಷ್ಟೇನ ಪರಿಹಾರ? ಭಯೋತ್ಪಾದನೆ ಬೇರು ಸಹಿತ ಹೋಗಬೇಕು, ಬೇರು ಸಹಿತ ಹೋಗಲೇಬೇಕು. ಆದರೆ ನಾನು ಕಾಂಗ್ರೆಸ್ಸಿಗರಿಗೆ ಒಂದು ಪ್ರಶ್ನೆ ಕೇಳಕ್ಕೆ ಬಯಸ್ತೇನೆ. 2005ರಲ್ಲಿ ದೆಹಲಿ ಸರಣಿ ಸ್ಫೋಟ ಆಗಿ 70 ಜನ ಸತ್ತರು. ಏನು ರಿಯಾಕ್ಟ್ ಮಾಡಿದ್ರಿ? ಯಾವ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರಿ? 2006 ವಾರಣಾಸಿನಲ್ಲಿ ಬಾಂಬ್ ಸ್ಫೋಟ ಆಗಿ 28 ಜನರ ಸಾವು. ಪ್ರತಿಕ್ರಿಯೆ ಏನು? 2006ರಲ್ಲಿ ಮುಂಬೈ ರೈಲ್ ಸ್ಫೋಟ, ರೈಲುಗಳಲ್ಲಿ ಸರಣಿ ಸ್ಫೋಟ, 209 ಜನ ಸತ್ತರು. 209 ಜನ. ಯಾವ ಯುದ್ಧ ಮಾಡಿದ್ರಿ? 2006 ಮಲೆಗಾಂವ್ ಬಾಂಬ್ ಸ್ಫೋಟ, 40 ಜನ ಸಾವು. ಏನು ಆಕ್ಷನ್ನು? 2007 ಸಂಜೋತಾ ಎಕ್ಸ್ಪ್ರೆಸ್ ಸ್ಫೋಟ, 70 ಜನ ಸಾವು. 2008 ಜೈಪುರ ಬಾಂಬ್ ಸ್ಫೋಟ, 71 ಜನರ ಸಾವು. 2008 ಅಹಮದಾಬಾದ್ ಬಾಂಬ್ ಸ್ಫೋಟ, 56 ಜನರ ಸಾವು. 2008 ದೆಹಲಿ ಬಾಂಬ್ ಸ್ಫೋಟ, 36 ಜನರ ಸಾವು. 2008 ಮುಂಬೈ ಮೇಲೆ ಉಗ್ರರ ದಾಳಿ, 171 ಸಾವು. 2010 ಪುಣೆ ಬಾಂಬ್ ಸ್ಫೋಟ, 17 ಸಾವು. 2011 ಮುಂಬೈ ಸ್ಫೋಟ, 26 ಸಾವು. 2011 ದೆಹಲಿ ಸ್ಫೋಟ, 15 ಸಾವು. 2013 ಹೈದರಾಬಾದ್ ಸ್ಫೋಟ, 18 ಸಾವು. ಹೇಳಿ, ನೀವು ಸೈನ್ಯಕ್ಕೆ ಸ್ವತಂತ್ರ ಕೊಟ್ಟಿದ್ರಾ? ಒಂದು ಖಂಡನ ಹೇಳಿಕೆ ಬಿಟ್ಟು ಬೇರೆ ಏನು ಮಾಡಿದ್ರಿ? ನೀವು ಏನು ಆಕ್ಷನ್ ಮಾಡಿದ್ರಿ? ಆಗೆಲ್ಲ ಭಯೋತ್ಪಾದಕನನ್ನು ಯಮಪುರಿಗಟ್ಟಬೇಕು ಅಂತ ನಿಮಗೆ ಅನ್ನಿಸ್ಲಿಲ್ಲ. ಭಯೋತ್ಪಾದನೆಯನ್ನು ಬೇರೆ ಸಹಿತ ಕಿತ್ತಾಕಬೇಕು ಅಂತ ನಿಮಗೆ ಅನ್ನಿಸ್ಲಿಲ್ಲ. ಈಗ ನಿಮಗೆ ಅನ್ನಿಸ್ತಾ ಇರೋದು ಪ್ರಾಮಾಣಿಕವಾಗಿ ಆಗಿರೋದಾದರೆ
ಭಯೋತ್ಪಾದಕರನ್ನು ಹೊಡೆಯೋದ್ರ ಜೊತೆಗೆ ಭಯೋತ್ಪಾದನೆಯ DNA ಕೂಡ ಗುರುತಿಸಬೇಕು. ಭಯೋತ್ಪಾದನೆಯ DNA ಎಲ್ಲಿದೆ ಅದನ್ನು ಬೇರೆ ಸಹಿತ ಕಿತ್ತು ಹಾಕಬೇಕು. ಅದನ್ನು ಕಿತ್ತು ಹಾಕದೇ ಇದ್ದರೆ ರಕ್ತ ಬೀಜಾಸುರನ ಸಂತತಿಯಂತೆ ಭಯೋತ್ಪಾದಕರು ಆ DNA ಮೂಲಕ ಹುಟ್ಟುತ್ತಾರೆ.